ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನೇಸ್ ಕಿಚನ್ಗೆ ಸ್ವಾಗತ. ಬನ್ನಿ ಇವತ್ತು ನಾವು ಈಸಿಯಾಗಿ ಸುಟ್ಟ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಒಂದು ಬದನೆಕಾಯಿ ಅಂದ್ರೆ ಎಗ್ ಪ್ಲಾಂಟ್ ನ ತಗೊಂಡಿದ್ದೀನಿ. 4 ಒಣಗಿದ ಮೆಣಸಿನಕಾಯಿ, 4 ಹಸಿ ಮೆಣಸಿನಕಾಯಿ, 12 ಬೆಳ್ಳುಳ್ಳಿ ಹೆಸರುಗಳು ಹಾಗೆ 2 ಟೊಮೆಟೊ. ಮೊದಲಿಗೆ ನಾನು ಎಗ್ ಪ್ಲಾಂಟ್ ಏನಿದೆ ಅದನ್ನ 4 ಭಾಗ ಮಾಡ್ಕೊಂಡು ಇದರೊಳಗೆ ನಾನು ಬೆಳ್ಳುಳ್ಳಿ ಏನ್ ಇಟ್ಕೊಂಡಿದ್ದೀನೋ ಅದನ್ನ ಒಳಗಡೆ ತೂರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಈಗ ಮಾಡೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ. ಸೊ ನೆಕ್ಸ್ಟ್ ಅದೇ ತರ ನಾನು ಏನ್ ಮಾಡ್ತಾ ಇದ್ದೀನಿ, ಈ ತರ ಆಗುತ್ತೆ. ನೆಕ್ಸ್ಟ್ ಅದೇ ತರ ಟೊಮೆಟೊನು 4 ಭಾಗ ನಾನು ಈ ತರ ಕಟ್ ಮಾಡ್ಕೊಂತ ಇದ್ದೀನಿ. ನೆಕ್ಸ್ಟ್ ಒಂದು ಹಂಚಿನ ಮೇಲೆ ನಾನು 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಬಿಸಿ ಆದ್ಮೇಲೆ ಇದನ್ನ ಎಗ್ ಪ್ಲಾಂಟ್ ನ ಫುಲ್ಲು ಸುಡ್ಬೇಕಾಗುತ್ತೆ. ಟೊಮೆಟೊ ಅದ್ರ ಜೊತೆಗೆ ಒಣಗಿದ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಎಲ್ಲಾನು ಈ ತರ ಟರ್ನ್ ಮಾಡ್ಕೊಂಡು ನಾವು ಫುಲ್ಲು ಅದು ಕಂಪ್ಲೀಟ್ ಆಗಿ ಸುಡೋ ತರ ಇರಬೇಕು. ಆಗ ತುಂಬಾ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ. ಸೊ ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಇದನ್ನ ಸುಡ್ಕೊಳ್ಳೋಣ. ನೀವು ಬೇಗನೆ ಹಸಿಮೆಣಸಿನಕಾಯಿ ಮತ್ತೆ ಒಣಗಿದ ಮೆಣಸಿನಕಾಯಿ ಫ್ರೈ ಆಗ್ಬಿಡುತ್ತೆ. ಸೊ ಅದನ್ನ ನಾವು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಟೊಮೆಟೊ ಹಾಗೆ ಬದನೆಕಾಯಿನ ಒಂದ್ ಸ್ವಲ್ಪ, ಇದು ತುಂಬಾನೇ ಟೈಮ್ ಹಿಡಿಯುತ್ತೆ, ಅದು ತುಂಬಾನೇ ಟೇಸ್ಟಿ ಆಗಿರುತ್ತೆ ರೆಸಿಪಿ. ಸೊ ಟ್ರೈ ಮಾಡಿ ನೋಡಿ. ಸೊ ಇವಾಗ ನಾನು ಟೊಮೆಟೊನು ಆಲ್ಮೋಸ್ಟ್ ನಾನು ಫ್ರೈ ಆಗಿದೆ. ಎಗ್ ಪ್ಲಾಂಟ್ ಇನ್ನ ಫ್ರೈ ಹಾಕ್ಬೇಕು. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಬದನೆಕಾಯಿ ಏನಿರುತ್ತೋ ನಾನು ಟೊಮೆಟೊನ ಅದನ್ನ ತೆಗೆದು ಬಿಡ್ತೀನಿ ಪ್ಲೇಟಿಗೆ. ನೆಕ್ಸ್ಟ್ ಈ ಬದನೆಕಾಯಿನ ಇನ್ನೂ ಒಂದ್ ಸ್ವಲ್ಪ ಓವರ್ ರೋಸ್ಟ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಸ್ಟವ್ ಮೇಲೆ ಇದನ್ನ ಫ್ರೈ ಮಾಡ್ಕೊಂತಾ ಇದ್ದೀನಿ. ಸೊ ಮಿನಿಮಮ್ ಒಂದು 5 to 10 ಮಿನಿಟ್ಸ್ ನೀವು ಹೈ ಫ್ಲೇಮ್ ಅಲ್ಲಿ ಇದನ್ನ ಸುಟ್ಕೊಂಡ್ರೆ ಸಾಕಾಗುತ್ತೆ. ಆದ್ರೆ ಒಂದ್ ಸ್ವಲ್ಪ ಸ್ಟವ್ ತುಂಬಾನೇ ಕೊಳೆ ಆಗುತ್ತೆ. ಸೊ ನೋಡ್ಕೊಂಡ್ ಮಾಡಿ. ಸೊ ನೆಕ್ಸ್ಟ್ ಈ ತರ ಇದು ಕಂಪ್ಲೀಟ್ ಆಗಿ ಹಾರಬೇಕು. ಅದಾರ ಆದ್ಮೇಲೆ ನಾವು ಏನ್ ಸಿಪ್ಪೆ ಇದೆಯೋ ಅದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಕೊಳ್ಳಿ. ನೀವು ತುಂಬಾ ತಣ್ಣಗೆ ಆದ್ಮೇಲೆ ಇದನ್ನ ಒಂದ್ ಸ್ವಲ್ಪ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ನೆಕ್ಸ್ಟ್ ಇದನ್ನ ನಾನು ಬೆಳ್ಳುಳ್ಳಿ ಏನಿರುತ್ತೋ ಅದನ್ನ ಅದ್ರೊಳಗೆ ತೆಗೆದ್ಬಿಟ್ಟು, ಸೊ ಅದನ್ನು ಕೂಡ ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬೆಳ್ಳುಳ್ಳಿ ಕೂಡ ನಾನು ಸಿಪ್ಪೆನ ಬಿಟ್ಕೊಂಡು ಚೆನ್ನಾಗಿ ನಾನು ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಸೊ ಈಸಿಯಾಗಿ ನೀವು ಪೀಲ್ ಆಫ್ ಮಾಡ್ಬೋದು ಇದನ್ನ. ನೆಕ್ಸ್ಟ್ ಒಂದು ಬದನೆಕಾಯಿ ಯಾರು ತಿನ್ನಲ್ಲ ಅಂತಾರೋ, ಇಲ್ಲ ನಾವು ಏನಾದ್ರು ವೆರೈಟಿಯಾಗಿ ಮಾಡ್ಬೇಕು ಅಂದ್ರೆ ಈ ರೆಸಿಪಿನ ಮಾಡ್ಕೊಂಡು ನೋಡಿ. ಸೊ ನೀವು ಇದನ್ನ ರೊಟ್ಟಿ ಜೊತೆ, ಅನ್ನದ ಜೊತೆ, ಇಲ್ಲ ಹಾಗೆ ಕೂಡ ಸೈಡ್ ಡಿಶ್ ಆಗಿದ್ ಕೂಡ ಇದನ್ನ ನೀವು ಸರ್ವ್ ಮಾಡಿ ತಿನ್ಬಹುದು. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಕಂಪ್ಲೀಟ್ ಆಗಿ ಎಲ್ಲ ಇದನ್ನ ಸ್ಮ್ಯಾಶ್ ಮಾಡ್ಕೊಂತ ಇದ್ದೀನಿ. ನಿಮ್ಗೆ ಒಂದ್ ಸ್ವಲ್ಪ ನೋಡೋದಕ್ಕೆ ಏನೋ ಒಂಥರ ಡಿಫರೆಂಟ್ ಆಗಿ ಅನ್ಸ್ಬೋದು, ಬಟ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಇದೇ ತರ ನಾನು ಟೊಮೆಟೊ ಹಾಗೆ ಹಸಿಮೆಣಸಿನಕಾಯಿ, ಒಣಗಿದ ಮೆಣಸಿನಕಾಯಿ ಏನ್ ನಾನು ಫ್ರೈ ಮಾಡ್ಕೊಂಡಿದ್ದೋ ಎಲ್ಲಾನು ಸ್ಮ್ಯಾಶ್ ಮಾಡ್ಕೊಂಡು ಈ ತರ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬೌಲಿಗೆ ನಾನು 2 ಸ್ಪೂನ್ಸ್ ಅಷ್ಟು ಎಣ್ಣೆ ಹಾಕೊಂಡು ಜೀರಿಗೆ ಹಾಗೆ ಸಾಸಿವೆ ಹಾಕೊಂತ ಇದ್ದೀನಿ. ಅದೇ ಜೊತೆಗೆ ನಾನು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ, ಅದನ್ನು ಕೂಡ ಹಾಕೊಂಡು ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಡು, ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆಗೆ ಅರಿಶಿನದ ಪುಡಿ ಹಾಕೊಂತ ಇದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು. ನೆಕ್ಸ್ಟ್ ಇದನ್ನ ಫ್ರೈ ಮಾಡಾದ್ಮೇಲೆ ನಾನು ಏನು ನಾವು ಫ್ರೈ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವು ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಇದನ್ನ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂತ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀವು ಒಂದ್ ಪೌಡರ್ ಹಾಕೊಂಡ್ಬೇಕಾಗತ್ತೆ. ನಾನು ಅದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಆ ರೆಸಿಪಿ. ಒಳ್ಳೆ ನುಗ್ಗೆಕಾಯಿ ಗೊಜ್ಜಿಗೆ ಮಾಡೋ ತರ ಪೌಡರ್ ಮಾಡ್ಕೊಂಡಿದೀನಿ. ಆ ಪೌಡರ್ ನಾನು 1.5 ಸ್ಪೂನ್ ಅಷ್ಟು ನಾನು ಇದಕ್ಕೆ ಹಾಕೊಂತ ಇದ್ದೀನಿ. ಸೊ ನೋಡಿ, ಈ ರೆಸಿಪಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದನ್ನ ಹಾಕಿದ್ರೆ ನಿಮ್ಗೆ ಬೇರೆ ಯಾವ್ದು ಸ್ಪೈಸಸ್ ಹಾಕೋ ನೆಸೆಸಿಟಿ ಇರಲ್ಲ. ಸೊ ಟ್ರೈ ಮಾಡಿ ಈ ರೆಸಿಪಿನ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ನಮ್ಮ ಚಾನೆಲ್ ನ ಫಾಲೋ ಮಾಡಿ. ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಇದನ್ನ ನಾವು ಸರ್ವ್ ಮಾಡೋಣ. ಸೊ ಟ್ರೈ ಮಾಡಿ ರೆಸಿಪಿನ. ಈ ಗೊಜ್ಜನ್ನ ನೀವು 2 ದಿನ ನೀವು ಆಚೆ ಇಟ್ಕೊಂಡು ತಿನ್ಬೋದು, ಇಲ್ಲ ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಬೋದು. ಅಂದ್ರೆ 3-4 ದಿನ ಇಟ್ಕೊಂಡು ನೀವು ಇದನ್ನ ಸರ್ವ್ ಮಾಡಿ ಚಪಾತಿಗೆ, ಇಲ್ಲ ರೊಟ್ಟಿಗೆ, ಇಲ್ಲ ರೈಸ್ಗೂ ಕೂಡ ತಿನ್ಬೋದು. ಸೊ ಟ್ರೈ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.